ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೇಲೂರಿಗೆ ಬಂದಿದ್ದೀವಿ. ಬೇಲೂರು ಚೆನ್ನಕೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ಸೊ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನಾವು ಹೋಗಿದ್ದು ಬಸ್ಸಲ್ಲಿ. ಸೊ ನಾವು ರಾಂಗ್ ಡೇ ಚೂಸ್ ಮಾಡಿದ್ವಿ ಅನಿಸುತ್ತೆ. ನಾವು ಮೊನ್ನೆ ಸಂಡೇ ಹೋಗಿದ್ದು. ಬೇಲೂರಿನಲ್ಲಿ ಹನುಮಾನ್ ಜಯಂತಿ ಮಾಡ್ತಾಯಿದ್ರು, ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ರು. ಸೊ ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ಬೇಲೂರು ಒಳಗಡೆ ಬಸ್ ಸ್ಟ್ಯಾಂಡಿಗೆ ಯಾವುದೇ ಬಸ್ಸಸ್ ಹೋಗ್ತಿರಲಿಲ್ಲ, ಎಲ್ಲ ಅಲ್ಲೇ ಸರ್ಕಲಲ್ಲೇ ಸ್ಟಾಪ್ ಮಾಡ್ತಾಯಿದ್ರು. ಸೊ ನಾವು ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗಿ ಬಂತು ಟೆಂಪಲ್ಗೆ. ಸೊ ಈಗ ಟೆಂಪಲಿಗೆ ಬಂದಿದ್ದೀವಿ. ಬನ್ನಿ ಎಂಟರ್ ಆಗಿ ನೋಡೋಣ ಟೆಂಪಲಲ್ಲೇ ಹೇಗಿದೆ ಅಂತ. ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ 3 ಆಗಿತ್ತು. ಆ್ಯಂಡ್ ಇಲ್ಲಿ ತುಂಬ ಜನನೂ ಇದ್ದರು. ಸ್ಕೂಲ್ ಮಕ್ಕಳನ್ನ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಎಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ರು. ಲೈಕ್ ಗ್ರೂಪ್ ಟ್ರಿಪ್ಸು ನೀವು ನೋಡ್ಬೋದು. ಇಲ್ಲಿ ಪಿಂಕ್ ಕಲರ್ ಏನು ಯೂನಿಫಾರ್ಮ್ ಹಾಕಿದ್ದಾರೆ ಅವರ ಸ್ಕೂಲ್ ಮಕ್ಕಳು. ಆ್ಯಂಡ್ ವಿಸಿಟರ್ಸ್ ಕೂಡ ತುಂಬ ಜನ ಇದ್ದರು. ಕಳಿಸಿದೆ ಮೇನ್ ಚೆನ್ನಕೇಶವ ಟೆಂಪಲ್ ಬೇಲೂರ್ದು. ಫ್ರಂಟಿಂದ ನೋಡೋದಕ್ಕೆ ಫ್ರಂಟ್ ವ್ಯೂ ಈ ಥರ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಬಿಸಿಲು ತುಂಬ ಇದೆ, ಹಾಗಾಗಿ ಏನೂ ಕಾಣಲ್ಲ. ಬಿಸಿಲು ಕ್ಯಾಮ್ರಾಗೆ ಹೊಡಿತಾ ಇದೆ. ಇದು ಎಂಟ್ರೆನ್ಸು. ಸೊ ಇದು ಎಂಟ್ರೆನ್ಸಿಂದ ಹಿಂಗೆ ಬಂದು ಇದೇ ಟೆಂಪಲ್. ನೋಡಿ ಬಿಸಿಲು ಹೊಡಿತಾ ಇದೆ. ಬನ್ನಿ ಇವಾಗ ಟೆಂಪಲ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಗೈಸ್, ನೀವು ಬೇಲೂರಿಗೆ ಬಂದಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಬಂದಿದ್ರೆ ಯಾವಾಗ ಬಂದಿದ್ರಿ ಅಂತ ಹೇಳಿಬಿಟ್ಟು. ಸೊ ಈಗ ಟೆಂಪಲ್ ಒಳಗಡೆ ಬಂದಿದ್ದೀವಿ. ನೀವು ನೋಡ್ಬೋದು ಕಂಬಗಳೆಲ್ಲ ಎಷ್ಟು ಸೂಪರಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಒಂದೊಂದು ಕಂಬನೂ ಸಕ್ಕತ್ತಾಗಿದೆ. ಡಿಸೈನ್ಸು, ಕಾರ್ವಿಂಗ್ಸು ಎಲ್ಲನೂ ಕೂಡ ಆರ್ಕಿಟೆಕ್ಚರ್ ಮತ್ತು ಸಕ್ಕತ್ತಾಗಿದೆ. ಆ್ಯಂಡ್ ನೀವು ನೋಡ್ಬೋದು ಮೇಲ್ಗಡೆ ಸೀಲಿಂಗ್ ಇದು ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇ ಚೆನ್ನಕೇಶವ ದೇವರು. ಸೊ ಇಲ್ಲೇ ನೋಡ್ಕೊಂಡು ಹಾಗೆ ಕೈ ಮುಕ್ಕೊಬ್ರಿ ನನ್ನ ಯೂಟ್ಯೂಬ್ ಚಾನಲಿಂದನೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಆ್ಯಂಡ್ ಟೆಂಪಲ್ ಫುಲ್ ಲುಕ್ ಈ ಥರ ಇದೆ. ಫುಲ್ಲು ಪಿಲ್ಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಟೆಂಪಲ್ ಔಟ್ಸೈಡ್ ಏನು ಕಾರ್ವಿಂಗ್ಸ್ ಇದೆ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾರ್ವಿಂಗ್ಸ್ ಮಾಡಿದ್ದಾರೆ ಅಂದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಸಖತ್ತಾಗಿದೆ. ಈ ಟೆಂಪಲೇ ಒಂಥರ ಡಿಫ್ರೆಂಟಾಗಿ ಸ್ಟಾರ್ ಥರ ಶೇಪಲ್ಲಿದೆ. ನೀವು ನೋಡಿದರೆ ಗೊತ್ತಿರುತ್ತೆ ನಿಮಗೆ ಟೆಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಗೈಸ್, ಎಲಿಫೆಂಟು ಏನು ಚೆನ್ನಾಗಿದೆ. ಒಂದೊಂದು ಎಲಿಫೆಂಟು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಒಂದೊಂದು ಕಾರ್ವಿಂಗ್ಸ್ ಅಷ್ಟೇ ಎಲ್ಲ ಶಾರ್ಪ್ನೆಸ್ ಇರ್ಬೋದು, ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಡ್ಯಾಮೇಜ್ ಆಗಿರೋದು. ಈ ಸ್ಕಲ್ಪ್ಚರಲ್ಲಿ ಲೆಗ್ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಇದರಲ್ಲಿ ಆ ವಿಗ್ರಹ ಥರದ್ದೇ ಇಲ್ಲ. ಫುಲ್ ಇದೆಲ್ಲ ಆಗಿನ ಕಾಲದಲ್ಲಿ ಯುದ್ಧ ಟೈಮಲ್ಲಿ ಆಗಿರೋವಂಥ ಡ್ಯಾಮೇಜ್. ಬಟ್ ಆದರೂ ಕೂಡ ಅಷ್ಟೇ ಸೇಫಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಈಗಲೂ ಕೂಡ ಇನ್ನೂ ಹಾಗೆ ಮೇಂಟೈನ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಎಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಒಂದೊಂದು ಬಾಕ್ಸಲ್ಲೂ ಒಂದೊಂದು ಡ್ಯಾನ್ಸ್ ಪೋಸಸ್ಸು, ಒಂದೊಂದು ಯುದ್ಧದ್ದು ಏನು ಬಾಣ ಬಿಡ್ತಿರೋದಿರ್ಬೋದು, ಫೈಟಿಂಗ್ ಮಾಡ್ತಿರೋದಿರ್ಬೋದು, ಆ ರಥ ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ, ನೀವು ನೋಡ್ಬೋದು. ಇವಾಗ ಟೆಂಪಲ್ ಒಂದು ರೌಂಡ್ ಹೇಗೆ ಕಾಣುತ್ತೆ ಅಂತ ಆಚೆ ಕಡೆಯಿಂದ ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ.
ನನ್ನ ವಾಯ್ಸ್ ಕೇಳಿಸಿದೆ ಅನ್ನೋ ಗೊತ್ತಿಲ್ಲ, ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ನಿಮಗೆ ಎಲ್ಲ ಸ್ಟ್ರಕ್ಚರ್ ಕಾಣಿಸಿದೆ, ಇದೆಲ್ಲ ಮಾಡಿರೋದು ಸ್ಟೋನಿಂದ. ಸೊ ಬಲ್ಪಟ್ ಕಲ್ಲು ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಆ ಕಲ್ಲಿಂದ ಮಾಡಿರೋದು. ಸೊ ಈ ಕಲ್ಲು ಇಲ್ಲೇ ನೆಲದಲ್ಲಿ ಸಿಕ್ಕಿರೋದು ಕಲ್ಲು. ಹಾಗಾಗಿ ಆ ಕಲ್ಲನ್ನ ತೊಗೊಂಡು ಅದ್ರ ಜೊತೆಗೆ ಸಾಕಾಗಲ್ಲ ಅಂತ ಹೇಳಿ ತುಮಕೂರಿಂದನೂ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡು ಎಲ್ಲ ಕಟ್ಟಿರೋದು. ಆ್ಯಂಡ್ ಇದು ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಕಟ್ಟಿರೋದು, ಯಾವುದೇ ಕಲ್ಲು ಮಣ್ಣು ಯೂಸ್ ಮಾಡ್ಕೊಂಡು ಕಟ್ಟಿಲ್ಲ. ಸೊ ಇಂಟರ್ಲಾಕ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಕಟ್ಟಿರೋ ಅಂಥ ಏನೇನು ಟೆಂಪಲ್ ಇದು. ನೀವು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಅಥವಾ ಇಲ್ಲಿಗಾಗಲೇ ಥರ್ಡ್ ಟೈಮ್ ನಾವು ಬಂದಿರೋದು. ಮುಂಚೆ ನಮ್ಮ ಹೈಸ್ಕೂಲಲ್ಲಿ ಒಂದು ಸತಿ ಕರ್ಕೊಂಬಂದಿದ್ರು. ಅದಾದಮೇಲೆ ನಮ್ಮ ಕಾಲೇಜಲ್ಲಿ ಒಂದು ಸತಿ ಬಂದಿದ್ವಿ. ಈಗ ಥರ್ಡ್ ಟೈಮ್, ಮದುವೆ ಆದಮೇಲೆ ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿದ್ದು. ಸೊ ಬೇಲೂರಿಗೆ ನಾನು ಬರ್ತಿರೋದೇ ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ನೋಡಬೇಕು ಎಲ್ಲ ಹೆಂಗಿದೆ ಅಂತ. ಗೈಸ್, ಇದು ಟಾಪ್ ವ್ಯೂ ಟೆಂಪಲ್ದು. ಸೊ ಇದು ಎಂಟ್ರೆನ್ಸ್, ನಮ್ಮ ಆ ಕಡೆಯಿಂದ ಬರೋದು ಎಂಟ್ರೆನ್ಸು. ಇದು ಮೇಯ್ನ್ ಟೆಂಪಲ್ಲು. ಸೊ ನಾವಿವಾಗ ಇದ್ರ ಒಳಗಡೆ ಇದ್ದೀವಿ. ಇದ್ರ ಒಳಗಡೆ ನಿಂತ್ಕೊಂಡು ನಿಮಗೆ ವೀಡಿಯೋ ಮಾಡ್ತಿರೋದು. ಸೊ ಅದರಲ್ಲಿ ಈ ಥರ ಫೋಟೋ ಹಾಕಿದ್ದಾರೆ. ಸೊ ನಿಮಗೆ ತೋರಿಸೋಣ ಅಂತ ಟಾಪ್ ವ್ಯೂವಲ್ಲಿ ತೋರಿಸ್ತಾ ಇರೋದು. ಇದು ನಾವು ಮಧ್ಯದಲ್ಲಿರೋದು, ಇದರಲ್ಲಿ ನಾವಿರೋ ಟೆಂಪಲ್. ಸೊ ನಿಮ್ಗೆ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಶೋ ಪೀಸಸ್ ಎಲ್ಲ ಸಿಗುತ್ತೆ. ಲೈಕ್ ಬುದ್ಧ, ಎಲಿಫ್ಯಾಂಟ್, ಗಣೇಶ, ಆಮೇಲೆ ಬೇರೆ ಬೇರೆ ದೇವ್ರದ್ದು ಎಲ್ಲ ವಿಗ್ರಹ ಥರ ಸಿಗುತ್ತೆ. ಅಂದರೆ ಇದು ಕಲ್ಲಲ್ಲಿ ಮಾಡಿರೋದು. ಸೊ ಬಲ್ಪತ್ ಕಲ್ಲು ಅಂತೇನು ಹೇಳ್ತಾರಲ್ಲ, ಆ ಕಲ್ಲಲ್ಲೇ ಮಾಡಿರೋದು ಅಂತ ಹೇಳಿದ್ರು ಇವರು. ಸೊ ನಾವು ಇಲ್ಲಿ ಕಾಣಿಸಿದೆಯಲ್ಲ ಕುಟಾಣಿ, ಸೊ ಆ ಥರದ್ದು ತೊಗೊಂಡ್ವಿ. ನೋಡೋಣ ಹೇಗೆ ಇರುತ್ತೆ ಅಂತ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ನೀವು ನೋಡಿ, ಇಲ್ಲಿ ಮಂಟಪ ಥರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದೀಪ ಎಲ್ಲ ಇದೆ. ಆ್ಯಂಡ್ ಪಡ್ಡು ಕೂಡ ಇದೆ ನೋಡಿ, ಪಡ್ಡು ಮಾಡೋರಿಗೆ ಪಡ್ಡು ಎಲ್ಲ ಇದೆ ಕಲ್ಲಿಂದು. ಬೇಡ, ನಾವು ಬಂದಿದ್ದೆ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಊಟ ಮಾಡಿರಲಿಲ್ಲ. ಹಾಗಾಗಿ ದೋಸೆ ಮತ್ತು ಫ್ರೈಡ್ ರೈಸ್ ತೊಗೊಂಡಿದ್ವಿ. ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಿಮಗೂ ಕೂಡ ರೆಕಮೆಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೀವು ಯಾರಾದರೂ ಲಂಚ್ ಮಾಡಬೇಕು, ಡಿನ್ನರ್ ಮಾಡಬೇಕು ಅಂತಿದ್ರೆ ಈ ಟೆಂಪಲ್ ಎಂಟ್ರೆನ್ಸ್ ಹತ್ರನೇ ನಿಮ್ಗೆ ಇಲ್ಲಿ ಸುಮುಖ ಅಂತ ಒಂದು ವೆಜ್ ಹೋಟೆಲ್ ಸಿಗುತ್ತೆ. ಪ್ಯೂರ್ ವೆಜ್ ಹೋಟೆಲ್ ಇದು. ಫುಡ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಬಂದು ಇಲ್ಲಿ ಊಟ, ಸ್ನ್ಯಾಕ್ಸ್ ಅಥವಾ ಕಾಫಿ ಟೀ ಏನಾದ್ರು ತೊಗೋಬೋದು.